ಬನ್ನಿ ರವೆ ಲಾಡು ಮಾಡೋಣ. 1 kg ರವೆಗೆ 1 kg ಸಕ್ಕರೆ ಹಾಕ್ಬಿಟ್ಟು ಶುಗರು, ಅದಕ್ಕೆ ಒಂದು 50 ಗ್ರಾಮ್ ತುಪ್ಪ ಹಾಕಬೇಕು. ಮೀಡಿಯಂ ಫ್ಲೇಮ್ನಲ್ಲಿ ಹುರಿಬೇಕು, ಸ್ವಲ್ಪ ಘಮ ಬರೋ ತನಕ. ರವೆನ ಈ ಹದಕ್ಕೆ ಹುರ್ಕೋಬೇಕು. ಮತ್ತು ಏಲಕ್ಕಿ ಪೌಡ್ರು, ಸ್ವಲ್ಪ ಏಲಕ್ಕಿನ ಹಾಕ್ಬೋದು. ಒಣಕೊಬ್ಬರಿ, ಡ್ರೈ ಫ್ರೂಟ್ಸು, ನಾವು ಒಣಕೊಬ್ಬರಿ ತುರಿದಿಟ್ಕೊಂಡಿದ್ದೀವಿ. ಡ್ರೈ ಫ್ರೂಟ್ಸ್ನ ಕಟ್ ಮಾಡ್ಕೊಳ್ಳಿ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಅಂದರೆ ಘಮ ಬರಬೇಕದು. ಈಗ ಹುರಿದಿರೋ ರವದಲ್ಲಿ ಶುಗರ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋ ರವೆ ಒಂದು ಅಗ್ಲ ತಟ್ಟೆ ಅಂತದ್ರಲ್ಲಿ ಹಾಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗಾಗೋಕೆ ಬಿಡಬೇಕು. ತಣ್ಣಗಾದ್ಮೇಲೆ ಅದಕ್ಕೆ ಬಿಸಿ ಹಾಲು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಉಂಡೆ ಕಟ್ಕೋಬೇಕು. ಲಾಡು ಈ ಥರ ಹಾಲು ಹಾಕ್ಕೊಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಲಾಡುನ ಕಟ್ಕೋಬೇಕು. ನೋಡಿ ಫ್ರೆಂಡ್ಸ್, ನಮ್ಮ ರವೆ ಲಾಡು ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ನಮ್ಮ ರವೆ ಲಾಡು ಎಷ್ಟು ಮೃದುವಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೀವು ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.